ಪರಮಾತ್ಮನ ಅನುಗ್ರಹ ಆಗಲಿಕ್ಕೆ ಪ್ರತಿಯೊಬ್ಬ ಪುರುಷನಿಗೂ ಕೂಡ 3 ಮಾರ್ಗಗಳು ಇದ್ದಾವೆ. ಯಾವ್ದ್ಯಾವುದು? ಶ್ರವಣ, ಮನನ, ಧ್ಯಾನ. ಅನೇಕ ಶ್ರೋತ್ರಿಯ ಬ್ರಾಹ್ಮಣರ ಮೂಲಕ ಶಾಸ್ತ್ರವನ್ನ, ಪುರಾಣಗಳನ್ನ ಅವಾಗ ಶ್ರವಣ ಮಾಡ್ತಾ ಇರಬೇಕು. ಯಾವ ಪುರಾಣ ಸಚ್ಚಾಸ್ತ್ರಗಳನ್ನ ಶ್ರವಣ ಮಾಡ್ತೀರೋ ಅದೆಲ್ಲವನ್ನು ಕೂಡ ಈ ಕಿವಿಯಿಂದ ಕೇಳಿ ಮತ್ತೆ ಪುನಃ ಈ ಕಿವಿಯಿಂದ ಬಿಡೋದಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದ್ದಾನೆ ಎಂಥ ಒಂದು ಅದ್ಭುತವಾದ ಪ್ರತಿಮೆ ಆ ಪರಮಾತ್ಮನದ್ದು ಅಂತ ಹೇಳಿದ್ರೆ, ಅವನ ದರ್ಶನ ಇವತ್ತಿಗೂ ಕೂಡ ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಅನಂತ ಚತುರ್ದಶಿಯ ದಿನ ಆ ಅನಂತ ಪದ್ಮನಾಭ ಸ್ವಾಮಿಯ ಆರಾಧನೆಯನ್ನ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಮಾಡ್ತಾರೆ. ಅಷ್ಟು ಆ ಪರಮಾತ್ಮ ತನ್ನ ಸ್ವರೂಪವನ್ನ ತೋರಿಸಿ ಭಕ್ತರಿಗೆ ಅನುಗ್ರಹೋನ್ಮುಖನಾಗಿದ್ದಾನೆ ಆ ಅನಂತ ಪದ್ಮನಾಭ ಸ್ವಾಮಿ. ಇಂಥ ಅನಂತ ಪದ್ಮನಾಭನನ್ನ ವೃದ್ಧ ಅಂತ ಅನೇಕ ಸಂದರ್ಭಗಳಲ್ಲಿ ವರ್ಣನೆ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ಪರಮಾತ್ಮ ಆ ಮೂಲಕ ನಮಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾನೆ. ಏನಂತ? ನಾನು ಯಾವ ರೀತಿಯಾಗಿ ವೃದ್ಧನಾಗಿದ್ದೇನೋ, ವೃದ್ಧನಾದ ಮೇಲೆ ಪ್ರತಿಯೊಬ್ಬ ಪುರುಷನೂ ಕೂಡ ಪವಡಿಸಲೇಬೇಕು. ಈ ಕಾರಣದಿಂದ ಭಗವಂತ ನಿಮಗೆ ಆಯುಷ್ಯ, ಆರೋಗ್ಯ ತುಂಬಾ ಚೆನ್ನಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಸಮಯವನ್ನ ವಿನಾಕಾರಣ ಹಾಳು ಮಾಡಿಕೊಳ್ಳದೆ ಪರಮಾತ್ಮನ ತತ್ವಜ್ಞಾನ ಸಂಪಾದನೆಗೋಸ್ಕರ ಆ ಸಮಯವನ್ನ ಮೀಸಲಾಗಿ ಇಡಿ. ತಪೋವೃದ್ಧರಾಗಿ, ಜ್ಞಾನವೃದ್ಧರಾಗಿ ಇದನ್ನ ಬೆಳೆಸಿಕೊಳ್ಳಿ. ಆಗ ನಿಮ್ಮ ಆಯುಷ್ಯ, ಆರೋಗ್ಯ ಎಲ್ಲವೂ ಕೂಡ ಉತ್ತಮವಾಗಿ ಇರುತ್ತೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಭಾಗವತ ಗ್ರಂಥದಲ್ಲಂತೂ ಅನಂತನಾಮಕ ಪರಮಾತ್ಮನ ವರ್ಣನೆಯನ್ನ ವೇದವ್ಯಾಸ ದೇವರು ಮಾಡ್ತಾರೆ. ಮಹದ್ಗುಣತ್ವಾತ್ಯಮನಂತಮಾಹುಃ. ಪರಮಾತ್ಮನನ್ನ ಯಾಕೆ ಅನಂತ ಅನಂತ ಅಂತ ಕರೀತಾರೆ? ಮಹದ್ಗುಣತ್ವಾತ್, ಉತ್ತಮವಾದ ಗುಣಗಳು ಇರುವ ಕಾರಣದಿಂದಲೇ, ಉತ್ಕೃಷ್ಟವಾದ ಗುಣಗಳು ಇರುವ ಕಾರಣದಿಂದಲೇ ಆ ಪರಮಾತ್ಮನನ್ನ ಅನಂತ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಪರಮಾತ್ಮ ಯಾಕೆ ಅನಂತ ಅನ್ನೋದನ್ನ ಮಧ್ವಾಚಾರ್ಯರು ತಮ್ಮ ಅನುವ್ಯಾಖ್ಯಾನ ಗ್ರಂಥದಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ದೇಶತಃ ಕಾಲತಶ್ಚೈವ ಗುಣತಶ್ಚ ತ್ರಿಧಾ ತತಿಹಿ ಸಾ ಸಮಸ್ತ ಹರೇ ರೇವ. ದೇಶತಃ ಅನಂತನಾಗಿದ್ದಾನೆ, ಗುಣತಃ ಅನಂತನಾಗಿದ್ದಾನೆ, ಕಾಲತಃ ಅನಂತನಾಗಿದ್ದಾನೆ. ಇಂಥ ಮಹಾನುಭಾವ ಆ ಪರಮಾತ್ಮ. ಅವನನ್ನ ಬಿಟ್ಟರೆ ಬೇರೆ ಯಾರು ತಾನೆ ಅನಂತರಾಗ್ಲಿಕ್ಕೆ ಸಾಧ್ಯ ಉಂಟು? ಹೇಳ್ತಾರೆ ನೋಡಿ, ಎಂಥ ಆಶ್ಚರ್ಯ ಅಂದ್ರೆ, ಬದರಿ ಕ್ಷೇತ್ರದಲ್ಲಿ ಪರಮಾತ್ಮ, ಬದರಿ ನಾರಾಯಣ ಕುಳಿತುಕೊಂಡಂತಹ ವಿಗ್ರಹ. ತಿರುಮಲ ಕ್ಷೇತ್ರದಲ್ಲಿ ಶ್ರೀನಿವಾಸ ದೇವರು ನಿಂತುಕೊಂಡು ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಆದರೆ
ಈ ತಿರುವನಂತಪುರಂ ಅನ್ನೋ ಕ್ಷೇತ್ರದಲ್ಲಿ ಮಾತ್ರ ಈ ಭಗವಂತ ಪವಡಿಸಿದ್ದಾನೆ. ಏನಿದರ ಸಂದೇಶ ಅಂತ ಹೇಳಿದರೆ, ಕುಳಿತುಕೊಂಡು ಬದರೀನಾರಾಯಣ ಯಾವ ರೀತಿಯಾಗಿ ಕುಳಿತುಕೊಂಡು ಅಚಲವಾಗಿ ತನ್ನ ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೋ, ಹಾಗೆ ನೀವು ಕೂಡ ಯಾವುದೇ ಕರ್ಮವನ್ನ ಮಾಡಬೇಕಾದರೆ ಅಚಲವಾಗಿ ಕುಳಿತು ಆ ಸತ್ಕರ್ಮದಲ್ಲಿ ಜಯಶೀಲರಾಗಿ. ಇನ್ನ ನಿಂತುಕೊಂಡು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಿಂತ ಕಾಲಲ್ಲಿಯೇ ಶ್ರೀನಿವಾಸನಂತೆ ಜ್ಞಾನಿಗಳ ಸಹವಾಸವನ್ನ ಮಾಡಿ. ಇಷ್ಟೆಲ್ಲ ಆದ ಮೇಲೆ ದಿನ ಕಳೆದ್ರೆ, ಕಾಲ ಕಳೆದ್ರೆ, ರಾತ್ರಿ ಏನಾಗತ್ತೆ? ನನ್ನ ಸ್ಮರಣೆ ನಿಮಗುಂಟಾಗತ್ತೆ. ನನ್ನ ಸ್ಮರಣೆ ನಿಮಗುಂಟಾದರೆ ಅವ ಏನಾಗತ್ತೆ? ನೆಮ್ಮದಿಯಿಂದ ನೀವು ನಿದ್ರೆಯನ್ನ ಮಾಡ್ತೀರಾ. ಈ ಸಂದೇಶವನ್ನ ಪ್ರಪಂಚಕ್ಕೆ ಆ ಪರಮಾತ್ಮ ನೀಡುವ ಉದ್ದೇಶದಿಂದಲೇ ಆ ಅನಂತ ಪದ್ಮನಾಭ ಸ್ವಾಮಿ ಇವತ್ತಿನ ದಿನ ಪವಡಿಸಿದ್ದಾನೋ ಏನೋ. ಭಾಗವತದ ಷಷ್ಠ ಸ್ಕಂಧದಲ್ಲಿ ಒಂದು ಮಾತು ಬರುತ್ತೆ, ನಾರಾಯಣ ವರ್ಮದಲ್ಲಿ, ನಿಶೀಥ ಏಕೋ ವತು ಪದ್ಮನಾಭ. ರಾತ್ರಿ ಕಾಲ ಪ್ರತಿಯೊಬ್ಬ ಪುರುಷನು ಕೂಡ ಮಲಗಿರುವ ಸಂದರ್ಭದಲ್ಲಿ ಯಾವ ಭಗವದ್ರೂಪ ನಮ್ಮನ್ನ ಕಾಪಾಡುತ್ತೆ? ಎಚ್ಚರದಲ್ಲಿ ವಿಶ್ವನಾಮಕನಾದರೆ, ಕನಸಿನಲ್ಲಿ ತೈಜಸ ನಾಮಕನಾದರೆ, ನಿದ್ದೆಯಲ್ಲಿ ಪ್ರಾಜ್ಞನಾಮಕ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾನೆ. ಹಾಗಾದ್ರೆ ನಿಶೀಥ ರಾತ್ರಿ ಕಾಲದಲ್ಲೆಲ್ಲ ಯಾವ ಭಗವದ್ರೂಪ ಈ ಪ್ರಪಂಚವನ್ನ ಕಾಪಾಡುತ್ತೆ ಅಂತ ಹೇಳಿದ್ರೆ, ನಾರಾಯಣ ವರ್ಮದಲ್ಲಿ ಹೇಳ್ತಾರೆ, ನಿಶೀಥ ಏಕೋ ವತು ಪದ್ಮನಾಭ. ಪದ್ಮನಾಭ ರೂಪಿ ಪರಮಾತ್ಮ ನಮ್ಮನ್ನ ರಾತ್ರಿ ಕಾಲದಲ್ಲಿ ನಮ್ಮನ್ನ ಕಾಪಾಡಲಿ ಅನ್ನುವಂತಹ ಅನುಸಂಧಾನ ನಮಗೆ ಇರಬೇಕು ಅಂತ ಹೇಳ್ತಾರೆ. ವಾದಿರಾಜ ತೀರ್ಥರಂತೂ ತಮ್ಮ ಆ ಜೀವಿತಾವಧಿಯಲ್ಲಿ ಅನೇಕ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನ ಮಾಡ್ತಾ ಈ ಅನಂತ ಪದ್ಮನಾಭ ಸ್ವಾಮಿಯನ್ನು ಕೂಡ ದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಆ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾರೆ. ಎಷ್ಟು ಅದ್ಭುತವಾಗಿ ಸ್ತೋತ್ರವನ್ನ ಮಾಡ್ತಾರೆ ವಾದಿರಾಜ ತೀರ್ಥರು. ಶ್ರೀ ಭೂಭ್ಯಾಂ ಕೃತಪಾದ ಸೇವನ ಮನರ್ಘ್ಯೋರುಸ್ಫುರದ್ಭೂಷಣಂ ಶೇಷಾಂಗೇ ಸತತಂ ಶಯಾನಮುದರ ಪ್ರೋದ್ಭಾಸಿ ಪದ್ಮಂ ಪ್ರಭುಂ ಧಾತ್ರಾ ಸ್ತೋತ್ರ ಚಯೈಸ್ತುತಂ ಫಣಿಫಣೈ ಛತ್ರೋಪಮೈರ್ಮಂಡಿತಂ ಸೇವೆ ನಂತಪುರೇಶ್ವರಂ ಮುನಿವರ ಪ್ರೇಮಾಕರಂ ಶ್ರೀಕರಂ. ಪರಮಾತ್ಮ ಶ್ರೀದೇವಿ ಭೂದೇವಿ ಸದಾ ಕಾಲ ಆ ಪರಮಾತ್ಮನ ಪದಾರವಿಂದಗಳನ್ನ ಸೇವನೆ ಮಾಡ್ತಾ ಇರ್ತಾರೆ. ಹಗಲೇ ಆಗಲಿ ರಾತ್ರಿಯೇ ಆಗಲಿ ಪರಮಾತ್ಮ ಸದಾ ಕಾಲ ಎಲ್ಲರಿಂದಲೂ ಕೂಡ ಹೇಗೆ ಪೂಜಿತನಾಗಿದ್ದಾನೆ? ಸರ್ವೋತ್ತಮ ಅನ್ನೋ ಗುಣದಿಂದಲೇ ಆ ಪರಮಾತ್ಮ ಇವತ್ತಿನ ದಿನ ಪೂಜಿತನಾಗಿದ್ದಾನೆ. ಅಂಥ ಪರಮಾತ್ಮ ತನ್ನ ಉದರದಲ್ಲಿ ನಾಭಿಯಲ್ಲಿ ಕಮಲವನ್ನ ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರ ಅವತಾರ ಪ್ರಾದುರ್ಭಾವ ಆಗಿದೆ. ಚತುರ್ಮುಖ ಬ್ರಹ್ಮದೇವರ ಪ್ರಾದುರ್ಭಾವ ಆದ ತಕ್ಷಣವೇ ಧಾತ್ರಾ ಸ್ತೋತ್ರ ಚಯೈಸ್ತುತಂ ಫಣಫಣೈ ಛತ್ರೋಪಮೈರ್ಮಂಡಿತಂ. ಪರಮಾತ್ಮನನ್ನ ಆ ಚತುರ್ಮುಖ ಬ್ರಹ್ಮದೇವರು ಅನೇಕ ರೀತಿಯಾಗಿ ಸ್ತೋತ್ರವನ್ನ ಮಾಡ್ತಾರಂತೆ. ಹೀಗೆ ಅನೇಕ ರೀತಿಯಾಗಿ ಸ್ತೋತ್ರವನ್ನ ಮಾಡಿ ಆ ಪರಮಾತ್ಮ ನಾಭಿಯ ಮೇಲೆ ಕಮಲ ಉಂಟಾದರೆ ಅವನ ತಲೆಯ ಮೇಲೆ ಶೇಷದೇವರು ಕೊಡೆಯಂತೆ ಛತ್ರಿಯಂತೆ
ಆ ಪರಮಾತ್ಮನಿಗೆ ಸದಾ ಕಾಲ ನೆರಳಾಗಿ ನಿಂತಿದ್ದಾರೆ. ಪರಮಾತ್ಮ ಹೀಗೆ ಶೇಷದೇವರು ಒಂದು ರೂಪದಿಂದ ನಿನ್ನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮ ಒಂದು ರೀತಿಯಿಂದ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಂಥ ನಿನ್ನನ್ನ ನಾನು ಏನು ಅಂತ ಸ್ತೋತ್ರ ಮಾಡಲಿ ಹೇಳ್ತಾರೆ. ವಾದಿರಾಜ ತೀರ್ಥರು ಸ್ತೋತ್ರವನ್ನ ಮಾಡ್ತಾ ಮುಂದೆ ಆ ಪರಮಾತ್ಮನ ನಿರೂಪಣೆಯನ್ನ ಮಾಡ್ತಾರೆ. ಕಿಂ ಲೋಕಾತ್ಮಕ ಪದ್ಮ ಕಂಪನಭಿಯ ಪುತ್ರ ಪ್ರಿಯೇಣಾಥವಾ ನಾಗಾಗ್ರೇಸರ ಭೋಗ ಸೌಭಗ ಕೃತ ಸ್ನೇಹೇನ ವಹರನಿಶಂ. ಪರಮಾತ್ಮ ಶೇಷನ ಮೇಲೆ ಪವಡಿಸಿದಂತಹ ಒಂದು ಅದ್ಭುತವಾದ ರೂಪವೇ ಆ ಅನಂತ ಪದ್ಮನಾಭ ಸ್ವಾಮಿ. ಪರಮಾತ್ಮ ಯಾಕೆ ಮಲ್ಕೊಂಡಿದ್ದಾನೆ ಅಥವಾ ಯಾಕೆ ನಿದ್ರೆ ಮಾಡುವಂತೆ ನಟನೆಯನ್ನ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ, ಪರಮಾತ್ಮನ ನಾಭಿಯಲ್ಲಿ ಕಮಲದ ಹೂ ಹುಟ್ಟಿದೆ. ಆ ಕಮಲದ ಹೂ 14 ದಳಗಳು ಇರತಕ್ಕಂತಹ ಯಾವ ಕಮಲ ಇದೆ, ಆ ಕಮಲಗಳೇ 14 ಲೋಕಗಳ ಪ್ರತೀಕ. ನಾನೇನಾದರೂ ಕೂಡ ಮಲಗಿದವ ಎದ್ದರೆ ನನ್ನ ಉದರದಲ್ಲಿ ಪ್ರಾದುರ್ಭೂತವಾದಂತಹ ಯಾವ ಈ ಕಮಲ ಇದೆ, 14 ದಳದ ಕಮಲ ಇದೆ, ಆ ಕಮಲ ಅವ್ಯವಸ್ಥೆ ಆಗ್ಬಿಡುತ್ತೆ. 14 ಲೋಕಗಳು ಕೂಡ ನಲುಗಿ ನಾಶವಾಗಿ ಹೋಗ್ತವೆ. ಅಷ್ಟೇ ಅಲ್ಲ, ಅಂಥ 14 ದಳದ ಒಳಗೆ ಚತುರ್ಮುಖ ಬ್ರಹ್ಮದೇವರು ಕುಳಿತುಕೊಂಡಿದ್ದಾರೆ. ನಾನೇನಾದ್ರೂ ಕೂಡ ಎದ್ದೆ ಅಂದ್ರೆ ನನ್ನ ಮಗನಿಗೆ ಆ ಕಮಲದಲ್ಲಿ ಇರತಕ್ಕಂತಹ ಯಾವ ನನ್ನ ಮಗ ಚತುರ್ಮುಖ ಬ್ರಹ್ಮ, ಆ ಬ್ರಹ್ಮನಿಗೆ ಎಲ್ಲಿ ತೊಂದರೆ ಆದೀತು. ಹೀಗಾಗಿ ಪ್ರತಿಯೊಬ್ಬ ತಂದೆ ತನ್ನ ಮಕ್ಕಳ ಮೇಲೆ ಯಾವ ರೀತಿಯಾದ ವಾತ್ಸಲ್ಯವನ್ನು ತೋರಿಸ್ತಾನೋ ಅದೇ ರೀತಿ ಇಡೀ ಪ್ರಪಂಚಕ್ಕೆ ತಂದೆಯಾದಂತಹ ಯಾವ ಆ ಭಗವಂತನಿದ್ದಾನೆ, ಆ ಭಗವಂತ ಅನ್ಕೋತಾನೆ, ನಾನು ಎದ್ದರೆ ನನ್ನ ಮಗನಾದ ಚತುರ್ಮುಖ ಬ್ರಹ್ಮನಿಗೆ ತೊಂದರೆ ಆದೀತು. ಅದಕ್ಕೋಸ್ಕರವೇ ಆ ಪರಮಾತ್ಮ ಮಲಗಿದಂತೆ ತೋರ್ತಾ ಇದ್ದಾನೆ. ಅಥವಾ ತುಂಬಾ ಉತ್ತಮವಾದ ಹಾಸಿಗೆ ಇತ್ತು ಅಂತ ಹೇಳಿದ್ರೆ, ಆ ಹಾಸಿಗೆ ತನ್ನ ಮೇಲೆ ಮಲಗಿದ ಯಾವ ಪುರುಷರನ್ನು ಕೂಡ ಎಬ್ಬಿಸೋದಿಲ್ಲಂತೆ. ಆ ಹಾಸಿಗೆ ಇನ್ನಷ್ಟು ಉದಾಸೀನವನ್ನಾಗಿ ಮಾಡಿ ಪ್ರತಿಯೊಬ್ಬನನ್ನು ಅದರಲ್ಲಿ ಮಲಗಿಸ್ಕೊಳ್ಳುತ್ತೆ. ನಮಗೋ ಇನ್ನೂ ವಿಚಿತ್ರ. ಹಾಸಿಗೆ ಸರಿ ಇರಲಿ ಬಿಡಲಿ, ವಾತಾವರಣ ಸರಿ ಇರಲಿ ಬಿಡಲಿ, ಸೂರ್ಯ ನೆತ್ತಿಯ ಮೇಲೆ ಬಂದರೂ ಕೂಡ ಹಾಸಿಗೆಯನ್ನ ಬಿಟ್ಟು ಏಳದೇ ಇರತಕ್ಕಂತಹ ಅನೇಕ ಸಮಾಜ ಇವತ್ತಿನ ದಿನ ನಾವು ಕಾಣ್ತಾ ಇದ್ದೇವೆ. ಆದ್ರೆ ಈ ರೀತಿಯಾಗಿ ನಮ್ಮ ಜೀವನದ ಶೈಲಿ ಯಾವತ್ತೂ ಕೂಡ ಇರಬಾರದು. ಯಾವ ಸಮಯದಲ್ಲಿ ಮಲಗಬೇಕೋ ಆ ಸಮಯದಲ್ಲಿಯೇ ಪ್ರತಿಯೊಬ್ಬರೂ ಕೂಡ ನಿದ್ದೆಯನ್ನು ಮಾಡಬೇಕು. ಆದ್ರೆ ಈಗಿನ ಕಾಲದಲ್ಲಿ ಯಾರು ಯಾವಾಗ ಮಲಗ್ತಾರೆ, ಯಾರು ಯಾವಾಗ ಹೇಳ್ತಾರೆ ಅನ್ನೋದೇ ಅಷ್ಟು ವಿಚಿತ್ರವಾಗಿರ್ತಕ್ಕಂತಹ ಪ್ರಪಂಚ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂಥ ಆ ಪರಮಾತ್ಮ ವಾದಿರಾಜ ತೀರ್ಥರು ಹೇಳ್ತಾರೆ, ತುಂಬಾ ಉತ್ತಮವಾಗಿರ್ತಕ್ಕಂಥ ಹಾಸಿಗೆ ಆ ಪರಮಾತ್ಮನಿಗೆ ಸಿಕ್ಕಿರಬೇಕು. ಶೇಷದೇವರು ಸಾವಿರಾರು ಹೆಡೆಗಳು ಅಂಥ ಮೆತ್ತನೆ ಹಾಸಿಗೆ ಸಿಕ್ಕಾಗ ಹೇಗ್ತಾನೆ ಆ ಪರಮಾತ್ಮ ಎದ್ದು ಬರ್ತಾನೆ. ಅಥವಾ ಪರಮಾತ್ಮ ಅವನಿಗೆ ಬಗೆ ಬಗೆಯಾಗಿ ಅರ್ಪಣೆ ಮಾಡತಕ್ಕಂತಹ ಯಾವ ಭಕ್ಷ್ಯ ಭೋಜ್ಯಗಳು ಇದ್ದಾವೆ, ಅನೇಕ ಉಪಚಾರಗಳೆಲ್ಲವೂ ಕೂಡ ಇದ್ದಾವೆ. ಈ ಕಾರಣದಿಂದ ಪರಮಾತ್ಮ ಮಲಗಿದಲ್ಲಿಯೇ ಎಲ್ಲ ಭಕ್ತರು ಕೂಡ ಷೋಡಶೋಪಚಾರ ಪೂಜೆಗಳನ್ನ ಸಲ್ಲಿಸ್ತಾ ಇರಬೇಕಾದ್ರೆ ಯಾಕೆ ಮತ್ ಪುನಃ ನಾನು ಎದ್ದು ಕೂತ್ಕೊಳ್ಳಿ ಅಲ್ವಾ? ನಾವೆಲ್ಲ ಮಲಗಿರ್ತೇವೆ, ಮಲಗಿದಲ್ಲೇ ಬೆಡ್ ಕಾಫಿ ಬರುತ್ತೆ. ಇಂಥ ದುರಂತ ಅಂದ್ರೆ
ಬಾಯಿ ಮುಕ್ಕಳಿಸಿರಲ್ಲ, ಹಲ್ಲುಜ್ಜಿರಲ್ಲ, ಸ್ನಾನ ಮಾಡಿರಲ್ಲ, ಶೌಚಕ್ಕೆ ಹೋಗಿ ಬಂದಿರಲ್ಲ, ಏನೂ ಮಾಡದೆ ನಮ್ಮಂಥವರ ದುಷ್ಟರ ಮನೆಯಲ್ಲಿಯೇ ನಾವು ಕುತ್ಕೊಂಡಾಗ ಆ ತಾಯಿ ತನ್ನ ವಾತ್ಸಲ್ಯದಿಂದ ತನ್ನ ಮಕ್ಕಳಿಗೆ ತಂದು ಕೊಡ್ತಿರ್ಬೇಕಾದ್ರೆ ಇಡೀ ಪ್ರಪಂಚವನ್ನೇ ಸಾಕಿ ಸಲಹುತ್ತಾ ಇರತಕ್ಕಂತ ಆ ಭಗವಂತನಿಗೆ ಭಕ್ತರು ಅರ್ಪಣೆ ಮಾಡೋದಿಲ್ವೇ? ಹೀಗಾಗಿ ಭಕ್ತರು ತಾನೆಲ್ಲಿ ಹೋದರೂ ಕೂಡ ಅತ್ಯಂತ ಸವಿಯಾದ ಊಟವನ್ನ, ಅನೇಕ ಷೋಡಶೋಪಚಾರ ಪೂಜೆಗಳನ್ನ ನನಗೆ ಒದಗಿಸಿಯೇ ಒದಗಿಸ್ತಾರೆ. ಆದ್ದರಿಂದ ನಾನ್ಯಾಕೆ ಎದ್ದೇಳಿ ಅಂತ ಇರಬೇಕೋ ಏನೋ. ಅಥವಾ ಭಗವಂತನ ಮಡದಿ ಲಕ್ಷ್ಮೀ ದೇವಿ, ಆ ಲಕ್ಷ್ಮೀ ದೇವಿ ತನ್ನ ಕೈಗಳ ಮೂಲಕ ಆ ಪರಮಾತ್ಮನ ಪಾದ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಪ್ರತಿಯೊಬ್ಬ ಹೆಂಡತಿಯೂ ಕೂಡ ತನ್ನ ಗಂಡನ ಪಾದ ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ? ಆ ಹೆಂಡತಿಯ ಕೈಯಲ್ಲಿ ಶುಕ್ರನ ಪೂರ್ಣ ಸನ್ನಿಧಾನ, ಪ್ರತಿಯೊಬ್ಬ ಪುರುಷನ ಕಾಲಲ್ಲಿ ಶನಿಯ ಸನ್ನಿಧಾನ. ನಮ್ಮ ಕಾಲಲ್ಲಿ ಹುದುಗಿಕೊಂಡಿರುವ ಯಾವ ಶನಿ ದೇವನಿದ್ದಾನೆ, ಆ ಶನಿದೇವನ ಪೂರ್ಣ ಸನ್ನಿಧಾನ ಹೋಗಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬ ಹೆಂಡತಿಯು ಕೂಡ ತನ್ನ ಗಂಡನ ಪಾದವನ್ನ ಮೇಲ್ಭಾಗದಿಂದ ಕೆಳಗಿನ ತನಕ ಒತ್ತಿದರೆ ಗಂಡನಿಗೆ ಶುಕ್ರ ದಶೆ, ಇತ್ತ ಶನಿ ದಶೆ ನಿವಾರಣೆ ಆಗಿ ಪ್ರತಿಯೊಬ್ಬ ಗಂಡನಿಗೂ ಕೂಡ ಶುಕ್ರ ದಶೆ ಬರುತ್ತೆ ಅಂತ ಹೇಳ್ತಾರೆ. ಇದನ್ನ ಪ್ರಪಂಚಕ್ಕೆ ತೋರಿಸ್ಬೇಕಾಗಿದೆ. ಲಕ್ಷ್ಮೀ ದೇವಿ ನನ್ನ ಪಾದ ಸೇವೆಯನ್ನ ನಿರಂತರ ಮಾಡ್ತಾ ಇದ್ದಾಳೆ. ಹೀಗಾಗಿ ಪ್ರತಿಯೊಬ್ಬ ಸ್ತ್ರೀಯು ಕೂಡ ತನ್ನ ಗಂಡನ ಪಾದ ಸೇವೆಯನ್ನ ಮಾಡಲಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರವೋ ಏನೋ. ಹೀಗಾಗಿ ಈ ಪರಮಾತ್ಮ ಇಷ್ಟೆಲ್ಲ ಉದ್ದೇಶದಿಂದ ಪರಮಾತ್ಮ ಹೇಳಲಾರದೆ ಅಲ್ಲೇ ಪಬಡಿಸಿ ಬಿಟ್ಟಿದ್ದಾನೋ ಏನೋ. ಅಥವಾ ಹೇಳ್ತಾರೆ, ತ್ರೀಣಿತ್ರಯೀ ಪರಿಜಗಾದ ಯದಾತ್ಮ ದೃಷ್ಟಿ ದ್ವಾರಾಣಿ ಚಾರುತರ ಶೀಲನ ರೋಚಿತಾನಿ ಪ್ರತ್ಯಕ್ಷಮೇ ತದನುಭಾವಯತಿ ಪ್ರಮೇಯಂ ಪ್ರೌಢ ಪ್ರಜಾ ಪ್ರಭುರನಂತ ಪುರೇ ಜನಾಭಃ. ವರ್ಣನೆ ಮಾಡ್ತಾರೆ, ಪರಮಾತ್ಮನ ಅನುಗ್ರಹ ಆಗಲಿಕ್ಕೆ ಪ್ರತಿಯೊಬ್ಬ ಪುರುಷನಿಗೂ ಕೂಡ 3 ಮಾರ್ಗಗಳು ಇದ್ದಾವೆ. ಯಾವ್ದ್ಯಾವುದು? ಶ್ರವಣ, ಮನನ, ಧ್ಯಾನ. ಅನೇಕ ಶ್ರೋತ್ರಿಯ ಬ್ರಾಹ್ಮಣರ ಮೂಲಕ ಶಾಸ್ತ್ರವನ್ನ, ಪುರಾಣಗಳನ್ನ ಅವಾಗ ಶ್ರವಣ ಮಾಡ್ತಾ ಇರಬೇಕು. ಯಾವ ಪುರಾಣ ಸಚ್ಚಾಸ್ತ್ರಗಳನ್ನ ಶ್ರವಣ ಮಾಡ್ತೀರೋ ಅದೆಲ್ಲವನ್ನು ಕೂಡ ಈ ಕಿವಿಯಿಂದ ಕೇಳಿ ಮತ್ತೆ ಪುನಃ ಈ ಕಿವಿಯಿಂದ ಬಿಡೋದಲ್ಲ. ಅದಕ್ಕೋಸ್ಕರವೇ ಒಬ್ರು ಹೇಳ್ತಾ ಇದ್ರು, ಭಗವಂತ 2 ಕಿವಿಯನ್ನ ಕೊಡೋದಕ್ಕಿಂತಲೂ ಕೂಡ ಒಂದೇ ಕಿವಿಯನ್ನ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಇರ್ತಿತ್ತು. ಯಾಕೆ? ಒಂದೇ ಕಿವಿ ಕೊಟ್ಟಿದ್ದರೆ ಕೇಳೋ ಅಷ್ಟೇ, ಕೇಳಿದ್ದನ್ನ ಬಿಡ್ಲಿಕ್ಕೆ ಜಾಗ ಇರ್ತಾನೆ ಇರ್ಲಿಲ್ಲ. ಆದ್ರೆ ಇವತ್ತಿನ ದಿನ ಏನಾಗಿದೆ ಅಂದ್ರೆ 2 ಕಿವಿ ಕೊಟ್ಟಿದ್ರಿಂದ 1 ಕಿವಿ ಕೇಳಲಿಕ್ಕೆ, ಇನ್ನೊಂದು ಕಿವಿ ಕೇಳಿದ್ದನ್ನ ಬಿಡಲಿಕ್ಕೆ. ಹೀಗಾಗಿ ನಾವು ಆ ರೀತಿಯಾಗಿ ಮಾಡದೆ ಪರಮಾತ್ಮ ಕೊಟ್ಟ ಯಾವ 2 ಕಿವಿಗಳು ಇದ್ದಾವೆ ಆ 2 ಕಿವಿಗಳನ್ನ ಸಾರ್ಥಕ ಪಡಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಶ್ರವಣ ಮಾಡಿದ್ದನ್ನ ಇನ್ನೊಂದು ಕಿವಿಯಿಂದ ಬಿಡದೆ ಮನನ ಮಾಡಬೇಕು. ಮನನ ಮಾಡಿದ್ದನ್ನ ಮತ್ತೆ ಪುನಃ ಅದರ ಮುಂದಿನ ಹೆಜ್ಜೆಯೇ ಧ್ಯಾನ.